ದಲಿತರ ಬಗ್ಗೆ ಕೀಳು ಪದ ಬಳಕೆ ಮಾಡಿರುವಂತಹ ಶಾಸಕ ಮುನಿರತ್ನ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಒಂದು ಕಡೆ ರಾಮನ್ ಜಪ, ಒಂದು ಕಡೆ ಸಂಸ್ಕೃತಿ ಜಪ ಅಂತೆಲ್ಲ ಮಾಡ್ತಾರೆ ಇವರು ಮುನಿರತ್ನ. ಇನ್ನೊಂದು ಕಡೆ ತಾಯಂದಿರನ್ನ ಕೆಟ್ಟದಾಗಿ ಸಂಬೋಧಿಸ್ತಾರೆ, ಅವ್ರ ಬಗ್ಗೆ ತೀರಾ ಕ್ಷುಲ್ಲಕವಾಗಿ ಮಾತನಾಡ್ತಾರೆ ಅಂತ ಲೇವಡಿ ಮಾಡಿದ್ರು. ಇನ್ನು ಕೆಟ್ಟದಾಗಿ ಡಿಕೆ ಸುರೇಶ್ ಕೂಡ ಮುನಿರತ್ನ ಅವರನ್ನ ಜರೆದಿದ್ದಾರೆ. ನಡ್ಡಾ ಅವರಿಗೆ ಬಾರ ನಿಮ್ಮ ಸಮುದಾಯದ ತಾಯಂದಿರನ್ನ ಏನು ಸಂಬೋಧನೆ ಮಾಡಿದ್ದಾರೆ ಅದಕ್ಕೆ ನೀವು ಉತ್ತರವನ್ನ ಕೊಡಬೇಕು. ಕೇಂದ್ರ ಸಚಿವರು, ಒಕ್ಕಲಿಗ ನಾಯಕರು ನೀವು ಹೇಳಬೇಕು ಏನ್ ಮಾಡಬೇಕು ಏನು ಎತ್ತ ಅಂತ ಹೇಳಿ. ನರೇಂದ್ರ ಮೋದಿ ಅವ್ರಿಗೆ ಹೇಳಬೇಕು ನಮ್ಮ MLA ಈ ತರ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅಮಿತ್ ಶಾ ಅವ್ರಿಗೆ ಹೇಳಬೇಕು. ನಡ್ಡಾ ಅವ್ರಿಗೆ ಬಾರ ಸೋಮವಾರ ಹೋಗ್ಬಿಟ್ಟು ಹೇಳ್ಬೇಕು. ನೀವು ಹೋಗಿ ನೀವು ರಾಜ್ಯದ ವರದಿಯನ್ನ ನಿಮ್ಮ ನಾಯಕರು ಏನು ಸಂಬೋಧನೆಯನ್ನ ಮಾಡಿದ್ದಾರೆ, ರಾಜ್ಯದ ನಾಯಕರು ಒಕ್ಕಲಿಗ ಸಮುದಾಯವನ್ನ ತಾಯಂದಿರನ್ನ ಅವರೇನೋ ಮೋದಿಯವರು ಡೈಜೆಸ್ಟ್ ಮಾಡ್ಕೋತಾರೆ ಅಂತ ಕಾಣಿಸ್ತದೆ. ಬಿಜೆಪಿಯವರು ಹಿಂದೆನೇ ಅವರು ಮೋದಿಯವರ ತಾಯಿಗೆ ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು. ನಿಮ್ಮ ದಲಿತರ ಬಗ್ಗೆ ಕೀಳು ಪದ ಬಳಕೆ ಮಾಡಿರುವಂತಹ ಶಾಸಕ ಮುನಿರತ್ನ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಒಂದು ಕಡೆ ರಾಮನ್ ಜಪ, ಒಂದು ಕಡೆ ಸಂಸ್ಕೃತಿ ಜಪ ಅಂತೆಲ್ಲ ಮಾಡ್ತಾರೆ ಇವರು ಮುನಿರತ್ನ. ಇನ್ನೊಂದು ಕಡೆ ತಾಯಂದಿರನ್ನ ಕೆಟ್ಟದಾಗಿ ಸಂಬೋಧಿಸ್ತಾರೆ, ಅವ್ರ ಬಗ್ಗೆ ತೀರಾ ಕ್ಷುಲ್ಲಕವಾಗಿ ಮಾತನಾಡ್ತಾರೆ ಅಂತ ಲೇವಡಿ ಮಾಡಿದ್ರು. ಇನ್ನು ಕೆಟ್ಟದಾಗಿ ಡಿಕೆ ಸುರೇಶ್ ಕೂಡ ಮುನಿರತ್ನ ಅವರನ್ನ ಜರೆದಿದ್ದಾರೆ. ನಡ್ಡಾ ಅವರಿಗೆ ಬಾರ ನಿಮ್ಮ ಸಮುದಾಯದ ತಾಯಂದಿರನ್ನ ಏನು ಸಂಬೋಧನೆ ಮಾಡಿದ್ದಾರೆ ಅದಕ್ಕೆ ನೀವು ಉತ್ತರವನ್ನ ಕೊಡಬೇಕು. ಕೇಂದ್ರ ಸಚಿವರು, ಒಕ್ಕಲಿಗ ನಾಯಕರು ನೀವು ಹೇಳಬೇಕು ಏನ್ ಮಾಡಬೇಕು ಏನು ಎತ್ತ ಅಂತ ಹೇಳಿ. ನರೇಂದ್ರ ಮೋದಿ ಅವ್ರಿಗೆ ಹೇಳಬೇಕು ನಮ್ಮ MLA ಈ ತರ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅಮಿತ್ ಶಾ ಅವ್ರಿಗೆ ಹೇಳಬೇಕು. ನಡ್ಡಾ ಅವ್ರಿಗೆ ಬಾರ ಸೋಮವಾರ ಹೋಗ್ಬಿಟ್ಟು ಹೇಳ್ಬೇಕು. ನೀವು ಹೋಗಿ ನೀವು ರಾಜ್ಯದ ವರದಿಯನ್ನ ನಿಮ್ಮ ನಾಯಕರು ಏನು ಸಂಬೋಧನೆಯನ್ನ ಮಾಡಿದ್ದಾರೆ, ರಾಜ್ಯದ ನಾಯಕರು ಒಕ್ಕಲಿಗ ಸಮುದಾಯವನ್ನ ತಾಯಂದಿರನ್ನ ಅವರೇನೋ ಮೋದಿಯವರು ಡೈಜೆಸ್ಟ್ ಮಾಡ್ಕೋತಾರೆ ಅಂತ ಕಾಣಿಸ್ತದೆ. ಬಿಜೆಪಿಯವರು ಹಿಂದೆನೇ ಅವರು ಮೋದಿಯವರ ತಾಯಿಗೆ ಬಹಳಷ್ಟು ಟೀಕೆ. ದಲಿತರ ಬಗ್ಗೆ ಕೀಳು ಪದ ಬಳಕೆ ಮಾಡಿರುವಂತಹ ಶಾಸಕ ಮುನಿರತ್ನ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಒಂದು ಕಡೆ ರಾಮನ್ ಜಪ, ಒಂದು ಕಡೆ ಸಂಸ್ಕೃತಿ ಜಪ ಅಂತೆಲ್ಲ ಮಾಡ್ತಾರೆ ಇವರು ಮುನಿರತ್ನ. ಇನ್ನೊಂದು ಕಡೆ ತಾಯಂದಿರನ್ನ ಕೆಟ್ಟದಾಗಿ ಸಂಬೋಧಿಸ್ತಾರೆ, ಅವ್ರ ಬಗ್ಗೆ ತೀರಾ ಕ್ಷುಲ್ಲಕವಾಗಿ ಮಾತನಾಡ್ತಾರೆ ಅಂತ ಲೇವಡಿ ಮಾಡಿದ್ರು. ಇನ್ನು ಕೆಟ್ಟದಾಗಿ ಡಿಕೆ ಸುರೇಶ್ ಕೂಡ ಮುನಿರತ್ನ ಅವರನ್ನ ಜರೆದಿದ್ದಾರೆ. ನಡ್ಡಾ ಅವರಿಗೆ ಬಾರ ನಿಮ್ಮ ಸಮುದಾಯದ ತಾಯಂದಿರನ್ನ ಏನು ಸಂಬೋಧನೆ ಮಾಡಿದ್ದಾರೆ ಅದಕ್ಕೆ ನೀವು ಉತ್ತರವನ್ನ ಕೊಡಬೇಕು. ಕೇಂದ್ರ ಸಚಿವರು, ಒಕ್ಕಲಿಗ ನಾಯಕರು ನೀವು ಹೇಳಬೇಕು ಏನ್ ಮಾಡಬೇಕು ಏನು ಎತ್ತ ಅಂತ ಹೇಳಿ. ನರೇಂದ್ರ ಮೋದಿ ಅವ್ರಿಗೆ ಹೇಳಬೇಕು ನಮ್ಮ MLA ಈ ತರ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅಮಿತ್ ಶಾ ಅವ್ರಿಗೆ ಹೇಳಬೇಕು. ನಡ್ಡಾ ಅವ್ರಿಗೆ ಬಾರ ಸೋಮವಾರ ಹೋಗ್ಬಿಟ್ಟು ಹೇಳ್ಬೇಕು. ನೀವು ಹೋಗಿ ನೀವು ರಾಜ್ಯದ ವರದಿಯನ್ನ ನಿಮ್ಮ ನಾಯಕರು ಏನು ಸಂಬೋಧನೆಯನ್ನ ಮಾಡಿದ್ದಾರೆ, ರಾಜ್ಯದ ನಾಯಕರು ಒಕ್ಕಲಿಗ ಸಮುದಾಯವನ್ನ ತಾಯಂದಿರನ್ನ ಅವರೇನೋ ಮೋದಿಯವರು ಡೈಜೆಸ್ಟ್ ಮಾಡ್ಕೋತಾರೆ ಅಂತ ಕಾಣಿಸ್ತದೆ. ಬಿಜೆಪಿಯವರು ಹಿಂದೆನೇ ಅವರು ಮೋದಿಯವರ ತಾಯಿಗೆ ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು. ದಲಿತರ ಬಗ್ಗೆ ಕೀಳು ಪದ ಬಳಕೆ ಮಾಡಿರುವಂತಹ ಶಾಸಕ ಮುನಿರತ್ನ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಒಂದು ಕಡೆ ರಾಮನ್ ಜಪ, ಒಂದು ಕಡೆ ಸಂಸ್ಕೃತಿ ಜಪ ಅಂತೆಲ್ಲ ಮಾಡ್ತಾರೆ ಇವರು ಮುನಿರತ್ನ. ಇನ್ನೊಂದು ಕಡೆ ತಾಯಂದಿರನ್ನ ಕೆಟ್ಟದಾಗಿ ಸಂಬೋಧಿಸ್ತಾರೆ, ಅವ್ರ ಬಗ್ಗೆ ತೀರಾ ಕ್ಷುಲ್ಲಕವಾಗಿ ಮಾತನಾಡ್ತಾರೆ ಅಂತ ಲೇವಡಿ ಮಾಡಿದ್ರು. ಇನ್ನು ಕೆಟ್ಟದಾಗಿ ಡಿಕೆ ಸುರೇಶ್ ಕೂಡ ಮುನಿರತ್ನ ಅವರನ್ನ ಜರೆದಿದ್ದಾರೆ. ನಡ್ಡಾ ಅವರಿಗೆ ಬಾರ ನಿಮ್ಮ ಸಮುದಾಯದ ತಾಯಂದಿರನ್ನ ಏನು ಸಂಬೋಧನೆ ಮಾಡಿದ್ದಾರೆ ಅದಕ್ಕೆ ನೀವು ಉತ್ತರವನ್ನ ಕೊಡಬೇಕು. ಕೇಂದ್ರ ಸಚಿವರು, ಒಕ್ಕಲಿಗ ನಾಯಕರು ನೀವು ಹೇಳಬೇಕು ಏನ್ ಮಾಡಬೇಕು ಏನು ಎತ್ತ ಅಂತ ಹೇಳಿ. ನರೇಂದ್ರ ಮೋದಿ ಅವ್ರಿಗೆ ಹೇಳಬೇಕು ನಮ್ಮ MLA ಈ ತರ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅಮಿತ್ ಶಾ ಅವ್ರಿಗೆ ಹೇಳಬೇಕು. ನಡ್ಡಾ ಅವ್ರಿಗೆ ಬಾರ ಸೋಮವಾರ ಹೋಗ್ಬಿಟ್ಟು ಹೇಳ್ಬೇಕು. ನೀವು ಹೋಗಿ ನೀವು ರಾಜ್ಯದ ವರದಿಯನ್ನ ನಿಮ್ಮ ನಾಯಕರು ಏನು ಸಂಬೋಧನೆಯನ್ನ ಮಾಡಿದ್ದಾರೆ, ರಾಜ್ಯದ ನಾಯಕರು ಒಕ್ಕಲಿಗ ಸಮುದಾಯವನ್ನ ತಾಯಂದಿರನ್ನ ಅವರೇನೋ ಮೋದಿಯವರು ಡೈಜೆಸ್ಟ್ ಮಾಡ್ಕೋತಾರೆ ಅಂತ ಕಾಣಿಸ್ತದೆ. ಬಿಜೆಪಿಯವರು ಹಿಂದೆನೇ ಅವರು ಮೋದಿಯವರ ತಾಯಿಗೆ ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು.
ನಿಮ್ಮ ದಲಿತರ ಬಗ್ಗೆ ಕೀಳು ಪದ ಬಳಕೆ ಮಾಡಿರುವಂತಹ ಶಾಸಕ ಮುನಿರತ್ನ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಒಂದು ಕಡೆ ರಾಮನ್ ಜಪ, ಒಂದು ಕಡೆ ಸಂಸ್ಕೃತಿ ಜಪ ಅಂತೆಲ್ಲ ಮಾಡ್ತಾರೆ ಇವರು ಮುನಿರತ್ನ. ಇನ್ನೊಂದು ಕಡೆ ತಾಯಂದಿರನ್ನ ಕೆಟ್ಟದಾಗಿ ಸಂಬೋಧಿಸ್ತಾರೆ, ಅವ್ರ ಬಗ್ಗೆ ತೀರಾ ಕ್ಷುಲ್ಲಕವಾಗಿ ಮಾತನಾಡ್ತಾರೆ ಅಂತ ಲೇವಡಿ ಮಾಡಿದ್ರು. ಇನ್ನು ಕೆಟ್ಟದಾಗಿ ಡಿಕೆ ಸುರೇಶ್ ಕೂಡ ಮುನಿರತ್ನ ಅವರನ್ನ ಜರೆದಿದ್ದಾರೆ. ನಡ್ಡಾ ಅವರಿಗೆ ಬಾರ ನಿಮ್ಮ ಸಮುದಾಯದ ತಾಯಂದಿರನ್ನ ಏನು ಸಂಬೋಧನೆ ಮಾಡಿದ್ದಾರೆ ಅದಕ್ಕೆ ನೀವು ಉತ್ತರವನ್ನ ಕೊಡಬೇಕು. ಕೇಂದ್ರ ಸಚಿವರು, ಒಕ್ಕಲಿಗ ನಾಯಕರು, ನೀವು ಹೇಳಬೇಕು ಏನ್ ಮಾಡಬೇಕು ಏನು ಎತ್ತ ಅಂತ ಹೇಳಿ. ನರೇಂದ್ರ ಮೋದಿ ಅವ್ರಿಗೆ ಹೇಳ್ಬೇಕು ನಮ್ಮ MLA ಈ ತರ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅಮಿತ್ ಶಾ ಅವ್ರಿಗೆ ಹೇಳ್ಬೇಕು. ನಡ್ಡಾ ಅವ್ರಿಗೆ ಬಾರ ಸೋಮವಾರ ಹೋಗ್ಬಿಟ್ಟು ಹೇಳ್ಬೇಕು. ನೀವು ಹೋಗಿ ನೀವು ರಾಜ್ಯದ ವರದಿಯನ್ನ ನಿಮ್ಮ ನಾಯಕರು ಏನು ಸಂಬೋಧನೆಯನ್ನ ಮಾಡಿದ್ದಾರೆ, ರಾಜ್ಯದ ನಾಯಕರು ಒಕ್ಕಲಿಗ ಸಮುದಾಯವನ್ನ ತಾಯಂದಿರನ್ನ ಅವರೇನೋ ಮೋದಿಯವರು ಡೈಜೆಸ್ಟ್ ಮಾಡ್ಕೋತಾರೆ ಅಂತ ಕಾಣಿಸ್ತದೆ. ಬಿಜೆಪಿಯವರು ಹಿಂದೆನೇ ಅವರು ಮೋದಿಯವರ ತಾಯಿಗೆ ಬಹಳಷ್ಟು ಟೀಕೆ. ದಲಿತರ ಬಗ್ಗೆ ಕೀಳು ಪದ ಬಳಕೆ ಮಾಡಿರುವಂತಹ ಶಾಸಕ ಮುನಿರತ್ನ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಒಂದು ಕಡೆ ರಾಮನ್ ಜಪ, ಒಂದು ಕಡೆ ಸಂಸ್ಕೃತಿ ಜಪ ಅಂತೆಲ್ಲ ಮಾಡ್ತಾರೆ ಇವರು ಮುನಿರತ್ನ. ಇನ್ನೊಂದು ಕಡೆ ತಾಯಂದಿರನ್ನ ಕೆಟ್ಟದಾಗಿ ಸಂಬೋಧಿಸ್ತಾರೆ, ಅವ್ರ ಬಗ್ಗೆ ತೀರಾ ಕ್ಷುಲ್ಲಕವಾಗಿ ಮಾತನಾಡ್ತಾರೆ ಅಂತ ಲೇವಡಿ ಮಾಡಿದ್ರು. ಇನ್ನು ಕೆಟ್ಟದಾಗಿ ಡಿಕೆ ಸುರೇಶ್ ಕೂಡ ಮುನಿರತ್ನ ಅವರನ್ನ ಜರೆದಿದ್ದಾರೆ. ನಡ್ಡಾ ಅವರಿಗೆ ಬಾರ ನಿಮ್ಮ ಸಮುದಾಯದ ತಾಯಂದಿರನ್ನ ಏನು ಸಂಬೋಧನೆ ಮಾಡಿದ್ದಾರೆ ಅದಕ್ಕೆ ನೀವು ಉತ್ತರವನ್ನ ಕೊಡಬೇಕು. ಕೇಂದ್ರ ಸಚಿವರು, ಒಕ್ಕಲಿಗ ನಾಯಕರು, ನೀವು ಹೇಳಬೇಕು ಏನ್ ಮಾಡಬೇಕು ಏನು ಎತ್ತ ಅಂತ ಹೇಳಿ. ನರೇಂದ್ರ ಮೋದಿ ಅವ್ರಿಗೆ ಹೇಳ್ಬೇಕು ನಮ್ಮ MLA ಈ ತರ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅಮಿತ್ ಶಾ ಅವ್ರಿಗೆ ಹೇಳ್ಬೇಕು. ನಡ್ಡಾ ಅವ್ರಿಗೆ ಬಾರ ಸೋಮವಾರ ಹೋಗ್ಬಿಟ್ಟು ಹೇಳ್ಬೇಕು. ನೀವು ಹೋಗಿ ನೀವು ರಾಜ್ಯದ ವರದಿಯನ್ನ ನಿಮ್ಮ ನಾಯಕರು ಏನು ಸಂಬೋಧನೆಯನ್ನ ಮಾಡಿದ್ದಾರೆ, ರಾಜ್ಯದ ನಾಯಕರು ಒಕ್ಕಲಿಗ ಸಮುದಾಯವನ್ನ ತಾಯಂದಿರನ್ನ ಅವರೇನೋ ಮೋದಿಯವರು ಡೈಜೆಸ್ಟ್ ಮಾಡ್ಕೋತಾರೆ ಅಂತ ಕಾಣಿಸ್ತದೆ. ಬಿಜೆಪಿಯವರು ಹಿಂದೆನೇ ಅವರು ಮೋದಿಯವರ ತಾಯಿಗೆ ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು. ನಿಮ್ಮ ದಲಿತರ ಬಗ್ಗೆ ಕೀಳು ಪದ ಬಳಕೆ ಮಾಡಿರುವಂತಹ ಶಾಸಕ ಮುನಿರತ್ನ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಒಂದು ಕಡೆ ರಾಮನ್ ಜಪ, ಒಂದು ಕಡೆ ಸಂಸ್ಕೃತಿ ಜಪ ಅಂತೆಲ್ಲ ಮಾಡ್ತಾರೆ ಇವರು ಮುನಿರತ್ನ. ಇನ್ನೊಂದು ಕಡೆ ತಾಯಂದಿರನ್ನ ಕೆಟ್ಟದಾಗಿ ಸಂಬೋಧಿಸ್ತಾರೆ, ಅವ್ರ ಬಗ್ಗೆ ತೀರಾ ಕ್ಷುಲ್ಲಕವಾಗಿ ಮಾತನಾಡ್ತಾರೆ ಅಂತ ಲೇವಡಿ ಮಾಡಿದ್ರು. ಇನ್ನು ಕೆಟ್ಟದಾಗಿ ಡಿಕೆ ಸುರೇಶ್ ಕೂಡ ಮುನಿರತ್ನ ಅವರನ್ನ ಜರೆದಿದ್ದಾರೆ. ನಡ್ಡಾ ಅವರಿಗೆ ಬಾರ ನಿಮ್ಮ ಸಮುದಾಯದ ತಾಯಂದಿರನ್ನ ಏನು ಸಂಬೋಧನೆ ಮಾಡಿದ್ದಾರೆ ಅದಕ್ಕೆ ನೀವು ಉತ್ತರವನ್ನ ಕೊಡಬೇಕು. ಕೇಂದ್ರ ಸಚಿವರು, ಒಕ್ಕಲಿಗ ನಾಯಕರು, ನೀವು ಹೇಳಬೇಕು ಏನ್ ಮಾಡಬೇಕು ಏನು ಎತ್ತ ಅಂತ ಹೇಳಿ. ನರೇಂದ್ರ ಮೋದಿ ಅವ್ರಿಗೆ ಹೇಳ್ಬೇಕು ನಮ್ಮ MLA ಈ ತರ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅಮಿತ್ ಶಾ ಅವ್ರಿಗೆ ಹೇಳ್ಬೇಕು. ನಡ್ಡಾ ಅವ್ರಿಗೆ ಬಾರ ಸೋಮವಾರ ಹೋಗ್ಬಿಟ್ಟು ಹೇಳ್ಬೇಕು. ನೀವು ಹೋಗಿ ನೀವು ರಾಜ್ಯದ ವರದಿಯನ್ನ ನಿಮ್ಮ ನಾಯಕರು ಏನು ಸಂಬೋಧನೆಯನ್ನ ಮಾಡಿದ್ದಾರೆ, ರಾಜ್ಯದ ನಾಯಕರು ಒಕ್ಕಲಿಗ ಸಮುದಾಯವನ್ನ ತಾಯಂದಿರನ್ನ ಅವರೇನೋ ಮೋದಿಯವರು ಡೈಜೆಸ್ಟ್ ಮಾಡ್ಕೋತಾರೆ ಅಂತ ಕಾಣಿಸ್ತದೆ. ಬಿಜೆಪಿಯವರು ಹಿಂದೆನೇ ಅವರು ಮೋದಿಯವರ ತಾಯಿಗೆ ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು. ನಿಮ್ಮ